ಸಿಎಂ ಡಿಕೆಶಿ ಮನೆ ಬಳಿ 3 ಕೂಡು ರಸ್ತೆಯಲ್ಲಿ ಕೋಳಿ ರಸ್ತೆ ಮಧ್ಯೆ ವೃತ್ತಾಕಾರವಾಗಿ ಸತ್ತು ಬಿದ್ದಿದೆ ಕೋಳಿ. ಸಿಎಂ ಮನೆ ಹಿಂಭಾಗದ ರಸ್ತೆಯಲ್ಲಿ ಪತ್ತೆಯಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಬಳಿ 3 ಕೂಡು ರಸ್ತೆ ಇರುತ್ತಲ್ಲ, ಆ ರಸ್ತೆಯಲ್ಲಿ ಕೋಳಿ ಪತ್ತೆಯಾಗಿದೆ. ರಸ್ತೆ ಮಧ್ಯೆ ವೃತ್ತಾಕಾರವಾಗಿ ಸತ್ತು ಬಿದ್ದಿದೆ ಕೋಳಿ. ಸಿಎಂ ಮನೆ ಹಿಂಭಾಗದ ರಸ್ತೆ ಇಲ್ಲಿ ಪತ್ತೆಯಾಗಿರೋದು. ಸದಾಶಿವನಗರದ ಜಿಬಿಎ ಮೈದಾನದ ಮುಂಭಾಗದಲ್ಲಿ 3 ರಸ್ತೆ ಕೂಡುವ ಜಾಗದಲ್ಲಿ ರಸ್ತೆ ಮಧ್ಯೆಯ ವೃತ್ತಾಕಾರದಲ್ಲಿ ಸತ್ತ ಕೋಳಿಯನ್ನ ಅಲ್ಲಿ ಹಾಕಲಾಗಿದೆ. ಅದರಲ್ಲೂ ಕೂಡ ಒಂದಷ್ಟು ಅಲ್ಲಿ ನಿಂಬೆ ಹಣ್ಣುಗಳು ಕೂಡ ಪತ್ತೆಯಾಗಿದೆ. ವೃತ್ತಾಕಾರವನ್ನ ಹಾಕಿದ್ದಾರೆ. ಮೊದಲು ಆ ರಸ್ತೆಯ ಮಧ್ಯೆ ಕೂಡುವ ಜಾಗದಲ್ಲಿ ವೃತ್ತಾಕಾರ ಹಾಕಿ ಸತ್ತ ಕೋಳಿ ಜೊತೆಗೆ 3 ನಿಂಬೆ ಹಣ್ಣು ಕೂಡ ಪತ್ತೆಯಾಗಿದೆ. ನಿಂಬೆ ಹಣ್ಣು ತುಳಿದು ವಾಮಾಚಾರ ಮಾಡಿರುವ ಶಂಕೆ ಇದೆ. ಆತಂಕದಿಂದನೇ ಜನ ವೀಕ್ಷಣೆ ಮಾಡ್ತಾ ಇದ್ರು. ಜನ ರಸ್ತೆ ದಾಟೋದಕ್ಕೂ ಕೂಡ ಹಿಂದೇಟು ಹಾಕ್ತಾ ಇದ್ರು. ಆತಂಕ ಜೊತೆಗೆ ಭಯ ಕೂಡ ಹೌದು. ಏನಪ್ಪ ಏನಾದರೂ ಮಾಟ ಮಾಡಿದ್ರು, ಕೆಲವು ಕಡೆಗಳಲ್ಲಿ ಹೇಳ್ತಾರಲ್ಲ, ಅದನ್ನ ಏನಾದರೂ ದಾಟ್ಕೊಂಡು ಹೋದ್ರೆ ಅದು ಅವರಿಗೆ ತಟ್ಟುತ್ತೆ ಅಂತ ಹೇಳಿ ಆ ರೀತಿಯಲ್ಲೇ ಜನರಿಗೆ ಆತಂಕ ಆಗಿದೆ. ಸೊ ಇದು ವಾಮಾಚಾರನ ಬೇರೆ ಏನಾದರೂ ಮಾಡಿದ್ರ ಅಂತ ಹೇಳಿ ಬರದಂತಹ ಸ್ಥಳದಲ್ಲೇ ನಾಟಿ ಕೋಳಿ ಇತ್ತು. ಅದರ ತಲೆಯನ್ನ ನಾಯಿಯೊಂದು ಎತ್ಕೊಂಡು ಹೋಗಿದೆ. ಆದರೆ ಇದೀಗ ಅದನ್ನ ತೆರವು ಮಾಡುವ ಕೆಲಸವನ್ನ ಕೂಡ ಮಾಡಲಾಗಿದೆ. ಸತ್ತ ಕೋಳಿ ಜೊತೆಗೆ 3 ನಿಂಬೆ ಹಣ್ಣು, ನಿಮಗೆ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸ್ತಾ ಇದ್ವಿ. ಒಂದು ರೌಂಡ್ ಅಲ್ಲೇ ವೃತ್ತಾಕಾರವನ್ನ ಕೂಡ ಹಾಕಲಾಗಿದೆ. ಅಲ್ಲಿ ಅದರ ಒಳಗಡೆ ಇದನ್ನ ಇಡ್ಲಾಗಿತ್ತು. ಈಗ ಆ ಒಂದು ಸತ್ತು ಬಿದ್ದಿರುವ ನಾಟಿ ಕೋಳಿ ಜೊತೆಗೆ ಅಲ್ಲಿ ಇರುವಂತಹ ಆ ಒಂದು ವೃತ್ತವನ್ನ ನೋಡಿ ಜನ ಹಿಂದೇಟು ಹಾಕಿದ್ದಾರೆ ಆ ಭಾಗದಲ್ಲಿ ಹೋಗೋದಕ್ಕೆ. ಸಿಎಂ ಮನೆ ಬಳಿ ಸತ್ತ ಕೋಳಿ ನಿಂಬೆಹಣ್ಣು ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 8ನಲ್ಲಿ ಇದನ್ನ ವರದಿಯನ್ನ ಬಿತ್ತರಿಸಿದ್ವಿ. ವರದಿ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಸತ್ತ ಕೋಳಿ ಮತ್ತು 3 ನಿಂಬೆ ಹಣ್ಣನ್ನ ಎತ್ತಿಸಿದ್ದಾರೆ ಪೊಲೀಸರು. ಸದಾಶಿವನಗರದಲ್ಲಿರುವ ಎಸ್ ಬಂಗಾರಪ್ಪ ಆಟದ ಮೈದಾನದ ಮುಂದಿನ ರಸ್ತೆಯಲ್ಲಿ ಇದು ಪತ್ತೆಯಾಗಿದೆ. ಕೋಳಿ ಶವ, 3 ನಿಂಬೆ ಹಣ್ಣು ಪತ್ತೆಯಾಗಿದೆ. ಒಂದು ವೃತ್ತಾಕಾರವನ್ನು ಕೂಡ ಹಾಕಲಾಗಿದೆ. ಇದೇನೊಂದು ವಾಮಾಚಾರ ಮಾಡಿದಾರಾ ಅನ್ನುವಂತಹ ಆತಂಕ ಕೂಡ ನಿರ್ಮಾಣ ಆಗಿದೆ. ಆಗ ಆ ಒಂದು ಸ್ಥಳದಲ್ಲಿದ್ದಂತಹ ಜನರು ಯಾರ್ಯಾರು ಅಲ್ಲಿ ಹೋಗ್ತಾ ಇದ್ರಲ್ಲ, ಅವರು ಅದನ್ನು ನೋಡಿ ಆ ಭಾಗದಿಂದ ಹೋಗೋದಕ್ಕೆ ಕೂಡ ಆತಂಕ ಪಟ್ಟಿದ್ದಾರೆ, ಭಯ ಪಟ್ಟಿದ್ದಾರೆ. ಕಾರಣ ಕೆಲವೊಂದ್ಸಲ ಅದನ್ನು ದಾಟ್ಕೊಂಡು ಹೋದ್ರೆ ಅಥವಾ ಆ ಭಾಗದಲ್ಲಿ ಹೋದ್ರೆ ಅದರಿಂದ ಸಮಸ್ಯೆ ಆಗುತ್ತೆ ಅನ್ನುವ ಮಾತುಗಳು ಕೂಡ ಇದೆ. ಗೊತ್ತಿಲ್ಲ ಇದು ವಾಮಾಚಾರ ಮಾಡಿರೋದು ಅಥವಾ ಬೇರೆ ಏನಾದರೂ ಆಗಿದೆಯಾ ಅನ್ನೋದ್ರ ಬಗ್ಗೆ. ಬಟ್ 3 ಕೂರು ರಸ್ತೆ ಮತ್ತು ಜೊತೆಗೆ ಕೋಳಿ, 3 ನಿಂಬೆ ಹಣ್ಣು ಅಂತ ಹೇಳಿದ್ರೆ ಸಹಜವಾಗಿ ಈ ರೀತಿಯ ವಾಮಾಚಾರದ ಅನುಮಾನಗಳು ಬರುತ್ತೆ. ಇದೇ ವಿಚಾರವಾಗಿ ಕಾಳಿ ಆರಾಧಕಿ ಚಂದಾ ಪಾಂಡೆ ಮಾತಾಡಿದ್ದಾರೆ. ಇಲ್ಲೇನಾಗುತ್ತೆ, ಯಾವುದೇ ಒಂದು ನಿಂಬೆ ಹಣ್ಣು, ಮೊಟ್ಟೆ, ಕೋಳಿ ಅರಿಶಿನ ಕುಂಕುಮ ಬಿದ್ದಾಗ ವಾಮಾಚಾರ ಅಂತ ಅನ್ಕೊಳ್ತೀವಲ್ವಾ. ಇಲ್ಲೇನಾಗುತ್ತೆ, ವಾಮಾಚಾರ ಆಗಿರ್ಲೂಬಹುದು, ಆಗದಲೇ ಇರ್ಲೂಬಹುದು. ಯಾಕೆ ಅಂದ್ರೆ ಯಾವುದೇ ಒಂದು ದಿಢೀರ್ ಅಂತ ಒಂದು ನಾವು ನಿರ್ಧಾರವನ್ನ ತಗೊಳ್ಬಾರ್ದು. ಕೆಲವೊಮ್ಮೆ ಏನಾಗುತ್ತೆ, ಈಗಷ್ಟೇ ಅವರು ಮುಖ್ಯಮಂತ್ರಿಯ ಒಂದು ಪದಗ್ರಹಣ ಮಾಡಿ ಅಲಂಕಾರ ಮಾಡಿದಾರಲ್ವಾ ಪದವಿಯನ್ನ, ಅದಕ್ಕೆ ವಿಕೃತ ಮನಸ್ಸಿನವರು ಹೆದರಿಸ್ಲಿಕ್ಕೆ ಬೇಕಾದ್ರೂ ಹಾಕಿರಬಹುದು. ಅಂದ್ರೆ ಒಂದು ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ, ಮನೋವ್ಯಾಕುಲತೆ ಸೃಷ್ಟಿ ಮಾಡ್ಲಿಕ್ಕೆ ಮಾಡಿರಬಹುದು. ಅಂದ್ರೆ ಎರಡನ್ನೂ ನಾವು ತಗೊಳ್ಬೇಕಾಗತ್ತೆ. ಕರೆಕ್ಟ್ ಆಗಿ ಅದನ್ನ ಪರಿಶೀಲನೆ ಮಾಡಿ ನಿರ್ಧಾರವನ್ನ ತಗೊಳ್ಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ಕೋಳಿ ಮತ್ತು ನಿಂಬೆಹಣ್ಣು ಇಂಥದ್ದೆಲ್ಲ ವಾಮಾಚಾರಕ್ಕೆ ಬಳಸ್ತಾರೆ. ದೃಷ್ಟಿ ತೆಗೆಯೋದು, 3 ದಾರಿಯಲ್ಲಿ ಹಾಕುವಂಥದ್ದು ದೃಷ್ಟಿ ತೆಗೆದು ಹಾಕ್ತಾರೆ, ಆದ್ರೆ ಕೋಳಿ ಹಾಕಲ್ಲ. ನಿಂಬೆಹಣ್ಣು, ಮೊಟ್ಟೆಗಳನ್ನ ಹಾಕ್ತಾರೆ. ಆಯ್ತಾ. ಇನ್ನು 3 ದಾರಿ 4 ದಾರಿ ಅಂದ್ರೆ ಚೌರಾಹ, ತಿರಾಹ ಅಂತೀವಿ. 3 ದಾರಿ ಮತ್ತು 4 ದಾರಿ ಸೇರುವ ಕಡೆ ಯಾವುದಾದ್ರೂ ಪ್ರಾಣಿಗಳ ಒಂದು ಶವ ಸಿಕ್ಕಿದಾಗ, ಅಂದ್ರೆ ಒಂದು ಕೋಳಿ ಅಥವಾ ಕುರಿ, ಅಥವಾ ಇವಾಗೆಲ್ಲ ಕುರಿ ಎಲ್ಲ ದೊಡ್ಡ ಪ್ರಾಣಿ ಹಾಕೋದಿಲ್ಲ, ಓಕೆನಾ. ಕೋಳಿ ಇಂಥದ್ದೆಲ್ಲ ವಾಮಾಚಾರಕ್ಕೆ ಬಳಸೋದುಂಟು. ಆದರೆ ಈ ಒಂದು ಪ್ರಸಂಗದಲ್ಲಿ ಅದೇನಾದ್ರೂ ನಿಜವಾಗ್ಲೂ ವಾಮಾಚಾರ ನಡೆದಿದ್ಯಾ ಅಥವಾ ವಿಕೃತ ಮನೋಭಾವದವ್ರು ತುಂಬಾ ಇದ್ದಾರೆ. ಅಂದ್ರೆ ಇಲ್ಲಿ ಏನಾಗತ್ತಪ್ಪ, ಇದೊಂದು ರಾಜಕೀಯ ಹಿನ್ನೆಲೆ ಇರುವಾಗ ವಿರೋಧ ಪಕ್ಷ ಅಥವಾ ಸ್ವಪಕ್ಷದವರೇ ಹೆದರಿಕೆ ತರಿಸ್ಲಿಕ್ ಬೇಕಾದ್ರೂ ಹಾಕಿರಬಹುದು. ಯಾವುದು ನಾವು ದಿಢೀರಂತ ನಿರ್ಧಾರ ತಗೊಳ್ಲಿಕ್ ಆಗಲ್ಲ. ಇಲ್ಲಿ 3 ನಿಂಬೆ ಹಣ್ಣು ಅಂತ ಹೇಳ್ತಾ ಇದ್ದೀರಾ ಅಲ್ವಾ. ಈ 3 ನಿಂಬೆ ಹಣ್ಣು ಅಂದಾಗ ಸ್ವಲ್ಪ ಅನುಮಾನ ಬರುತ್ತೆ. ಒಂದೇ ನಿಂಬೆ ಹಣ್ಣು ಹಾಕಿದ್ರು ಅಂದ್ರೆ ಅದನ್ನ ನೆಗ್ಲೆಕ್ಟ್ ಆಗಿ ತಗೊಳ್ಬಹುದು, ಏನೋ ಬಿಡು ಅಂತ. ಇಲ್ಲಿ ಇವರು ಪದವಿ ತಗೊಂಡಿದ್ದೇ ಬಹಳ ಹರಸಾಹಸ ಅನ್ನೋ ತರದಲ್ಲಿ ನಾವೆಲ್ಲ ನೋಡಿದೀವಿ ಅಲ್ವಪ್ಪ. ಅಂದಾಗ ಸ್ವಲ್ಪ ಗಂಭೀರದಲ್ಲಿ ತಗೊಂಡು ಹೋರೋದಿಕ್ಕೆ ಏನ್ ಬೇಕೋ ಆಗಿರ್ಲೂಬಹುದು, ಆಗಿಲ್ದಲೇ ಇರಬಹುದು. ಸ್ಮ್ಯಾಶ್ ಮಾಡಿದಾಗ ಡೆಫಿನೆಟ್ ಆಗಿ ವಾಮಾಚಾರ ಅಲ್ಲ.
ಯಾಕಂದ್ರೆ ಯಾವುದೇ ಒಂದು ವಾಮಾಚಾರ ಪ್ರಕ್ರಿಯೆಯಲ್ಲಿ ನಿಂಬೆ ಹಣ್ಣಿಗೆ ಸೂಜಿಗಳನ್ನ ಚುಚ್ಚಿರ್ತಾರೆ, ಅಥವಾ ಕಪ್ಪು ಹಿಡಿಸಿರ್ತಾರೆ. ಅಂದ್ರೆ ಒಂದು ವ್ಯಕ್ತಿಯ ತೇಜೋ ವಧೆ ಆಗ್ಬೇಕು, ಗ್ರಹಣ ಹಿಡಿಬೇಕು. ಈಗ ನಾವು ಗ್ರಹಣ ಅಂದ್ರೆ, ಈ ಗ್ರಹಣ ಅನ್ನೋದು ಒಂದು, ಇದ್ರಲ್ಲಿ ಎರಡು ಪದ ಬರುತ್ತೆ, ಎರಡು ಅರ್ಥ ಬರುತ್ತೆ. ಗ್ರಹಣ ಅನ್ನೋದು ಒಂದು ಸ್ವೀಕಾರ ಮಾಡುವಂಥದ್ದು, ಪದವಿಯನ್ನ ಅಲಂಕರಿಸೋದಕ್ಕೂ ಪದಗ್ರಹಣ ಅಂತೀವಿ. ಹೌದು ಹೌದು, ಹಿಡಿಯೋದು ಅಂತ. ಓಕೆನಾ? ಇಲ್ಲಿ ಕಪ್ಪು ಮಸಿ ಬಳದು ನಿಂಬೆಹಣ್ಣು ಹಾಕಿದ್ದಲ್ಲಿ ಅಥವಾ ಸೂಜಿ ಚುಚ್ಚಿ ನಿಂಬೆಹಣ್ಣು ಹಾಕಿದ್ದಲ್ಲಿ ಅದು ವಾಮಾಚಾರಕ್ಕೆ ಸಂಬಂಧಪಟ್ಟ ಪ್ರಕ್ರಿಯೆಗಳಾಗಿರುತ್ತೆ. ಯಾವುದೇ ಒಂದು ಮಂತ್ರ ಪಠನೆ ಮಾಡಿ ಇವು ಯಾರಿಗೋ ಒಂದು ತೇಜೋವಧೆ ಮಾಡ್ಲಿಕ್ಕೋ ಅಥವಾ ಇನ್ನೇನೋ ಒಂದು ದುಷ್ಕೃತ್ಯವನ್ನ ಸೂಚಿಸ್ಲಿಕ್ಕೋ ಮಾಡಿದಾಗ ನಿಂಬೆ ಹಣ್ಣುಗಳನ್ನ ಒಡೆಯೋದಿಲ್ಲ, ತುಳಿಯೋದಿಲ್ಲ. ಅಂದ್ರೆ ಅದನ್ನ ವಿಘ್ನ ಮಾಡಲ್ಲ.